ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾನು ಕೂಡ ಹುಷಾರಾಗಿದ್ದೇನೆ. ಕಳೆದ ವಿಡಿಯೋದು ಕಂಟಿನ್ಯೂಷನ್ ಬ್ಲಾಗ್ ಇದು. ಇಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನನಗೆ ಕೇಕ್ ಆರ್ಡರ್ ಇತ್ತು, ಹಾಗೆ ನಾನು ಕೇಕ್ದು ಪ್ರಿಪ್ರೇಷನ್ಗೆ ಸಿಯೋನ್ ಸ್ಕೂಲಿಗೆ ಹೋದ ನಂತರ ನಾನು ಕೇಕಿದು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಹಿಂದಿನ ದಿನ ವಾಶ್ ಮಾಡಿಟ್ಟಂತಹ ಪಾತ್ರೆಗಳನ್ನೆಲ್ಲ ಅದರ ಜಾಗದಲ್ಲಿ ಇಟ್ಕೊಳ್ತಾ ಇದ್ದೇನೆ. ಯಾವಾಗಲೂ ಹೇಳುವ ಹಾಗೆ ಫಸ್ಟ್ ಟೈಮ್ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಆದರೆ ಇಷ್ಟ ಆಗ್ತದೆ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೂ ಲೈಕ್ ಮಾಡಿ, ಏನಾದರೂ ಒಂದು ಕಾಮೆಂಟ್ ಮಾಡಿ. ನಾನು ಕಾಮೆಂಟನ್ನು ಓದಿದ ಕೂಡಲೇ ಅದನ್ನು ಲೈಕ್ ಮಾಡ್ತೇನೆ, ಆಯಿತಾ? ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಇಲ್ಲಿ ನಾನು 1 kg ಬ್ಯಾಟರನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸ್ಟ್ರಾಬೆರಿ ಕೇಕಿದು ಆರ್ಡ್ರ್ ಇದೆ. ಇವಾಗ ಎಲ್ಲ ಫಂಕ್ಷನ್ ಇದು ಸೀಸನ್ ಅಲ್ಲ, ಹಾಗೆ ಮೊದಲೆಲ್ಲ ನನಗೆ ಆರ್ಡರ್ಸ್ ಬರ್ತಾಯಿತ್ತು ತುಂಬ, ಎಲ್ಲ ವೆಡ್ಡಿಂಗಿದು ಅದು ಇದು ಅಂತ ಹೇಳಿ ಬರ್ತಾಯಿತ್ತು. ಬಟ್ ನನಗೆ ರೀಸೆಂಟ್ಲಿ ಒಂದು 2 to 3 months ಕೇಕ್ ಮಾಡ್ತಾ ಇರಲಿಲ್ಲ. ಎಂಡ್ ಆಫ್ ಡಿಸೆಂಬರಲ್ಲಿ ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ತುಂಬ ಕ್ವೆರೀಸ್ ಬರ್ತಾಯಿತ್ತು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಹಾಗೆ ಇವಾಗ ಒಂದೊಂದು ಆರ್ಡರ್ಸನ್ನು ತಗೊಳ್ತಾ ಇದ್ದೇನೆ. ಅಂದರೆ ನನಗೆ ಮ್ಯಾನೇಜಬಲ್ ಇರುವಂಥ ಆರ್ಡರ್ಸನ್ನು ಮ್ಯಾನೇಜಬಲ್ ಡೇಸಲ್ಲಿ ಮಾತ್ರ ತಗೊಳ್ಳುವಂಥದ್ದು. ಮೇನ್ ಪ್ರಯಾರಿಟಿ ಏನಿದ್ರು ಕೂಡ ಮಗುವಿಗೆ. ಕೇಕಿದು ರೆಸಿಪಿ ಬೇಕಾದರೆ ನಾನಿಲ್ಲಿ ಮೇಲೆ ಐ ಕಾರ್ಡಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಅದರಲ್ಲಿ ಹೋಗಿ ನೋಡಿದರೆ ನಿಮಗೆ ಸಿಂಪಲ್ ಕೇಕಿದು ರೆಸಿಪಿ ಕೂಡ ಸಿಗ್ತದೆ. ಅಲ್ಲಿಂದ ನೀವು ರೆಸಿಪಿಯನ್ನು ನೋಡಿ ಟ್ರೈ ಮಾಡ್ಬೋದು. ಇವತ್ತಿನ ದಿನ ಒಂದು ದೊಡ್ಡ ಎಡವಟ್ಟಾಗಿತ್ತು. ಅದೇನು ಅಂತ ಹೇಳಿದರೆ, ತುಂಬ ದಿನ ಹಿಂದೆ ಬಂದಂಥ ಒಂದು ಆರ್ಡರ್, ಬರ್ಡೇ ಕೇಕಿದು. ಹಾಗೆ ತುಂಬ ದಿನ ಅಂದರೆ 1 week ಒಳಗೆ ಬಂದ ಆರ್ಡರ್ ಇದು. ಹಸ್ಬೆಂಡಿಗೆ ಬಂದ ಆರ್ಡರ್. ಅವರಿಗೆ ಅಂದರೆ ಫಸ್ಟೊಮ್ಮೆ ಡಿಸ್ಕಸ್ ಮಾಡಿದರು. ಆಗ ಸ್ಟ್ರಾಬೆರಿ ಕೇಕ್ ಅಂತ ಹೇಳಿ ಡಿಸ್ಕಸ್ ಮಾಡಿ ಇಟ್ಟಂಥದ್ದು. ಹಾಗೆ ಅವರ ಮೈಂಡಲ್ಲಿ ಅದೇ ಸೆಟ್ಟಾಗಿತ್ತು, ಸ್ಟ್ರಾಬೆರಿ ಅಂತ ಹೇಳಿ. ಹಾಗೆ ನಾನು ಇಷ್ಟು ಬೀಟಿಂಗ್ ಆದಾಗ ನನಗೆ ದೇವರೊಮ್ಮೆ ತಲೆಗೆ ಹಾಕಿದ್ರು ಕಾಣ್ತದೆ. ಒಮ್ಮೆ ಹೋಗಿ ಜಸ್ಟ್ ಕೇಳಿ ನೋಡುವಂತ. ಹಾಗೆ ನಾನು ಬೀಟರನ್ನು ಇಟ್ಟು ಹೋಗಿದ್ದೆ ಕೇಳಲಿಕ್ಕೆ ಅಂತ ಹೇಳಿ, ಕನ್ಫರ್ಮ್ ಆ ಸ್ಟ್ರಾಬೆರಿ ಹೌದಾ ಅಂತ ಹೇಳಿ. ಯಾಕೆಂದರೆ ಅವ್ರು ನನಗೆ ಕಳಿಸಿದ ಮೆಸೇಜಲ್ಲಿ ಸ್ಟ್ರಾಬೆರಿ ಫ್ಲೇವರ್ ಅಂತ ಹೇಳಿ ಮೆನ್ಷನ್ ಮಾಡಿರಲಿಲ್ಲ, ಬೇರೆ ಎಲ್ಲ ಡೀಟೇಲ್ಸ್ ಇತ್ತು. ಹಾಗೆ ಒಮ್ಮೆ ಕೇಳಿದೆ ನಾನು ಹೋಗಿ, ಹೌದು ಸ್ಟ್ರಾಬೆರಿ ಅಂತಲೇ ಹೇಳಿದರು ಅವರು. ಮತ್ತೆ ಕೂಡ ನನಗೆ ಎಸೆನ್ಸನ್ನು ಆ್ಯಡ್ ಮಾಡಿದ್ದು ಕೂಡಲೇ ನನಗೆ ಡೌಟ್ ಆಯಿತು. ಹಾಗೆ ಇನ್ನು ಏನು ಹೇಳಿದಾರಲ್ಲ ಅಂತ ಹೇಳಿ ಲಾಸ್ಟಿಗೆ ನಾನು ಇದು ಮಿಕ್ಸಿಂಗನ್ನು ಮಾಡ್ಕೊಂಡಂಥದ್ದು. ಮತ್ತು ಅವರು ಕರೆಕ್ಟಾಗಿ ಮೆಸೇಜಸ್ ಎಲ್ಲ ತೆಗೆದು ನೋಡಿ, ತುಂಬ ಚಾಟ್ ಮಾಡಿರ್ತಾರಲ್ವ, ಅಂದರೆ ಕ್ಲೈಂಟಿಗೆ ಕೂಡ ಅವರಿಗೆ ಕೂಡ ಕನ್ಫ್ಯೂಷನ್ ಇರ್ತದೆ, ಯಾವುದು ಬೇಕು ಯಾವುದು ಬೇಡ, ಹೇಗೆ ಮಾಡಬೇಕು ಅಂತ ಹೇಳಿ. ಅವರು ಸೆಲೆಕ್ಟ್ ಮಾಡಿಟ್ಟಂಥದ್ದು ಬಟರ್ ಸ್ಕಾಚ್. ಬಟ್ ಫಸ್ಟಿಗೆ ಡಿಸ್ಕಸ್ ಮಾಡಿದಾಗ ಅವರು ಹೇಳಿದಂಥದ್ದು ಸ್ಟ್ರಾಬೆರಿ ಆಗಿರೋದ್ರಿಂದ ಹಸ್ಬೆಂಡ್ ನನಗೆ ಹೇಳಿದರು ಸ್ಟ್ರಾಬೆರಿ ಕೇಕ್ ನನಗೆ ನೆನಪಿದೆ ಅಂತ ಹೇಳಿ. ಹಾಗೆ ನಾನು ಫೈನಲ್ ಮಿಕ್ಸಿಂಗನ್ನು ಮಾಡಿ ಸ್ಪಂಜಿದು ಬ್ಯಾಟರನ್ನು ಕೂಡ ರೆಡಿ ಮಾಡಿ ಸ್ಪಂಜ್ ಬೇಕಿಂಗಿಗೆ ಇಟ್ಟೆ. ಬೇಕಿಂಗಿಗೆ ಇಟ್ಟು 2 ನಿಮಿಷದಲ್ಲಿ ಗೊತ್ತಾಯಿತು ಅದು ಬಟರ್ ಸ್ಕಾಚ್ ಕೇಕ್ ಅವರು ಹೇಳಿದ್ದು ಅಂತ ಹೇಳಿ. ಮತ್ತೇನು ಮಾಡೋದಲ್ಲ, ಕೆಲವೊಮ್ಮೆ ಹೀಗೆ ಆಗ್ತದೆ. ಕೆಲವೊಮ್ಮೆ ಅವರು ಹೇಳಿದೊಂದು ನಾನು ಮಾಡೋದೊಂದು, ಹಾಗೆ ತುಂಬ ಸಲ ಆಗಿದೆ. ಮತ್ತು ಕೆಲವರು ಕರೆಕ್ಟಾಗಿ ಡೇಟ್ ಹೇಳೋದಿಲ್ಲ. ಶುಕ್ರವಾರ ಅಂತ ಹೇಳಿದ್ದು, ಯಾವ ಶುಕ್ರವಾರ ಅಂತ ಸರಿ ಹೇಳಿರೋದಿಲ್ಲ. ಅವ್ರದ್ದು ಶುಕ್ರವಾರ ಅಂತ ಹೇಳಿದರೆ 2 ವಾರ ಬಿಟ್ಟಿದ್ದು ಶುಕ್ರವಾರ ಕೂಡ ಅವ್ರು ಹೇಳಿರ್ತಾರೆ. ಸೊ ಆ ರೀತಿ ಎಲ್ಲ ಆಗ್ತದೆ. ಇಲ್ಲಿ ನಾನು ಡಿಸೈನೋದ ಪಾಸ್ತಾವನ್ನು ಹೇಗೆ ಬಾಯ್ಲ್ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಇದು ಡಿಸೈನೋದ ಡ್ಯೂರಮ್ ವಿಟ್ ಪಾಸ್ತಾ ನಾನು ಯೂಸ್ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್, ಎಡಿಟಿವ್ಸ್ ಯಾವುದೂ ಕೂಡ ಇರೋದಿಲ್ಲ. ಹಾಗೆ ಇದು ವೆಜಿಟೇರಿಯನ್ ಪಾಸ್ತಾ ಆಗಿರ್ತದೆ 100%. ಇದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಟ್ರಾನ್ಸ್ ಫ್ಯಾಟ್ ಕೂಡ ಇಲ್ಲ. ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಬೇಕಾದ ಲಿಂಕ್ ಬೇಕಿದ್ದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಚೆಕ್ ಮಾಡ್ಬೋದು. ಹಾಗೆ ಪಂಪ್ಕಿನ್ ಹಾಕಿ ಮಕ್ಕಳಿಗೆ ಮಾಡಿಕೊಡ್ಬೋದಾದಂತಹ ಪಾಸ್ತಾ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ, ಚೆಕ್ ಮಾಡಿ ನೀವು ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ಅದು ವಿಷಯ ಗೊತ್ತಾದ ನಂತರ ನಾನು ಬೇಗ ಇನ್ನೊಂದು ಬ್ಯಾಟರನ್ನು ರೆಡಿ ಮಾಡಿ, ಅಂದರೆ ನಾವು ಆಲ್ರೆಡಿ ಪಾತ್ರೆಗಳನ್ನೆಲ್ಲ ಯೂಸ್ ಮಾಡಿರ್ತೇವೆ, ಬೀಟರನ್ನು ಕೂಡ ಯೂಸ್ ಮಾಡಿರ್ತೇವೆ. ಎಲ್ಲದನ್ನು ತೊಳೆದು ಚೆಂದ ಮಾಡಿ ಒರೆಸಿ ಒಣಗಿಸಿ ಪುನಃ ನಾನು ಬಟರ್ ಸ್ಕಾಚಿದು ಬ್ಯಾಟರ್ನ ಕೂಡ ಇವಾಗ ಇಟ್ಟಿದ್ದೇನೆ. ಅವನ್ ಸ್ವಲ್ಪ ದೊಡ್ಡದಾದ್ರಿಂದ ಪರವಾಗಿಲ್ಲ, ಇಟ್ಕೊಳ್ಬೋದು. ಮತ್ತು ಕೇಳ್ತಾ ಇರ್ತೀನಿ ನನ್ನ ಬೀಟರ್ ಯಾವುದು ಅಂತ ಹೇಳಿ. ನಂದು ಫಿಲಿಪ್ಸ್ ಇದು ಬೀಟರ್, ಅವನ್ನ ಮಾರ್ಫಿ ರಿಚರ್ಡ್ಸ್ ಇದು. ಮತ್ತು ನನ್ನ ಏರ್ ಫ್ರೈಯರ್ ಫಿಲಿಪ್ಸ್ ಇದು, ಆಯಿತಾ? ಫಿಲಿಪ್ಸ್ ಇದು ಏರ್ ಫ್ರೈಯರ್ನ ನಾನು ಕಳೆದ January 1st ನಾನು ತಗೊಂಡಂಥದ್ದು.
ಹಾಗೆ ಮೊನ್ನೆ ಡೇಲನ್ ಬಿದ್ದಿದ್ದಲ್ಲ, ತಲೆಗೆ ಪೆಟ್ಟಾಗಿತ್ತು. ಆಗ ಐಸ್ ಪ್ಯಾಕ್ ಇದೆ ಮನೆಯಲ್ಲಿ. ಆ ಐಸ್ ಪ್ಯಾಕ್ ಇದೆ. ಐಸೆಲ್ಲ ಹೋದ ನಂತರ ಪನ್ನೀರ್ ತಂದಿದ್ದಿತ್ತು ನನ್ನ ಹತ್ರ ಫ್ರೀಝರಲ್ಲಿ. ಆ ಪನ್ನೀರನ್ನೇ ಇಟ್ಕೊಂಡಂಥದ್ದು ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಫಸ್ಟ್ ಏಡ್ ಏನು ಮಾಡಬೇಕಂತ ಹೇಳಿ. ನಿಮ್ಮ ಹತ್ರ ಮೀನುಂಟಾ, ಮಾಂಸ ಉಂಟಾ, ಫ್ರಿಜ್ಜಲ್ಲಿ ಏನುಂಟು ಅದಕ್ಕೆ ಒಂದು ಬಟ್ಟೆಯನ್ನು ಕವರ್ ಮಾಡಿ ನಿಮಗೆ ಐಸ್ ಕೊಡುವಂಥದ್ದು ಮಾತ್ರ ನಿಮ್ಮ ಕೆಲಸ. ಅದು ಏನಿದ್ರೂ ಪರವಾಗಿಲ್ಲ ಅದರಲ್ಲಿ ಅರ್ಜೆಂಟಿಗೆ. ಸೊ ಹಾಗೆ ಏನಾದರೂ ಒಂದು ಐಸಿದು ಏನಾದರೂ ಇಟ್ಕೊಂಡ್ರೆ ಒಳ್ಳೆಯದು ಫ್ರೀಝರಲ್ಲಿ ಯಾವಾಗಲೂ. ಮತ್ತು ನಮ್ಮದು ಇಲ್ಲಿದ್ದು ವೆದರ್, ನಮ್ಮ ಕರೆಂಟ್ ಎಲ್ರಿಗೂ ಗೊತ್ತಿರ್ತದೆ, ಯಾವಾಗ ಪವರ್ ಕಟ್, ಯಾವಾಗ ಹೋದರೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸ್ಪೆಷಲಿ ಮಳೆಗಾಲದಲ್ಲಿ ಅಂತೂ ಹೋದ ಕರೆಂಟ್ 2 ದಿನ ಬರೋದಿಲ್ಲ. ಈ ವರ್ಷ ನಾವಿಲ್ಲಿ ಅಂದರೆ ಮಳೆಗೆ ಶಿಫ್ಟ್ ಆಗಿದ್ದೇವೆ, ಆದರೆ ಇಲ್ಲಿ ನಮಗೆ ಅಷ್ಟೊಂದು ಕರೆಂಟಿದು ಪ್ರಾಬ್ಲಮ್ ಅಂತ ಹೇಳಿ ಅನ್ನಿಸಲಿಲ್ಲ. ಆದರೆ ಅಲ್ಲಿ ಹಳೆ ಮನೆ ಹತ್ರ ಅಂತೂ ಕಾಡೇ ಇರೋದಲ್ಲ, ಅಲ್ಲಿ ಒಂದು ಮರ ಬೀಳೋದು ಅಥವಾ ಕೊಂಬೆ ಬೀಳೋದು ಹಾಗೆಲ್ಲ ಆಗಿ ತುಂಬ ಕರೆಂಟಿದು ಪ್ರಾಬ್ಲಮ್ ಆಗ್ತಾಯಿತ್ತು. ನನಗೆ ಅಂತೂ ಕೇಕ್ ತಗೊಂಡ್ರೆ ನಿದ್ದೆನೇ ಬರ್ತಾ ಇರಲಿಲ್ಲ ರಾತ್ರಿ ಎಲ್ಲ ಟೆನ್ಷನಲ್ಲಿ. ಇಲ್ಲಿ ಡೇಲನ್ ಬೆಳಿಗ್ಗೆ ಅವನಿಗೆ ಇವತ್ತಿದು ಬ್ರೇಕ್ಫಾಸ್ಟ್ ಉಳಿದಿರಲಿಲ್ಲ ತಿನ್ನಲಿಕ್ಕೆ. ಹಾಗೆ ಅವನಿಗೆ ನಾನೊಂದು ಬ್ರೆಡ್ಡನ್ನು ಕೊಟ್ಟಿದ್ದೆ. ಬ್ರೆಡ್ ಅವನಿಗೆ ತುಂಬ ಇಷ್ಟ. ಅವನು ಸಿಯಾನ್ ಇಬ್ಬರಿಗೂ ಬ್ರೆಡ್ ಅಂದರೆ ತುಂಬ ಇಷ್ಟ. ಆದರೆ ಅದಷ್ಟು ಹೆಲ್ದಿ ಅಲ್ಲ ಮೈದಾದು. ಹಾಗೆ ಒನ್ಸ್ ಇನ್ ಅ ವೈಲ್ ಕೊಡ್ತೇನೆ ನಾನು. ಇವತ್ತು ಅವನು ಅದನ್ನೇ ತಿಂತಾಯಿದ್ದಾನೆ ಬ್ರೆಡ್ಡನ್ನು. ಹಾಗೆ ಹೌಸ್ ಹೆಲ್ಪ್ ಕೂಡ ಬಂದಿದ್ದಾರೆ, ಅವರು ಗುಡಿಸ್ತಾ ಇದ್ದಾರೆ. ಹಾಗೆ ನಾನು ಏನೆಲ್ಲ ಕೆಳಗೆ ಅಂದರೆ ಕೆಳಗೆ ಅಲ್ಲ ಎಂತ ಮೇಲೆ ಟೇಬಲ್ ಮೇಲೆ ಎಲ್ಲ ಏನೆಲ್ಲ ಕ್ರಮ್ಸ್ ಅದು ಇದೆಲ್ಲ ಬಿದ್ದಿರ್ತದೆ ಎಲ್ಲದನ್ನು ಕ್ಲೀನ್ ಮಾಡಿ ಕೆಳಗೆ ಹಾಕ್ತಾ ಇದ್ದೇನೆ. ಒಮ್ಮೆ ಕ್ಲೀನ್ ಆಗ್ತದೆ ಅಲ್ಲ ಅಂತ ಹೇಳಿ. ಈ 3 ಬ್ಯಾಗ್ಸ್ ಇದೆ ಟೋಟಲ್. ಇದೊಂದು 3 ದಿನದಿಂದ ಹೀಗೇ ಇದೆ. ಮಂಗಳೂರು ಹೋಗಿದ್ವಿ ಅಲ್ವಾ ನಾವು, ಆಗ ತಗೊಂಡೋದಂಥ ಬಟ್ಟೆ, ಅಲ್ಲಿ ನಾವು ಸ್ಟೇ ಮಾಡಿದ್ವಿ. ಹಾಗೆ ಅಲ್ಲಿ ತಗೊಂಡೋದಂತಹ ಬಟ್ಟೆ, ಮಿಕ್ಸ್ ಬಟ್ಟೆಗಳು, ಮಕ್ಕಳದ್ದು ಡೈಪರ್ಸ್ ಎಲ್ಲ ಮಿಕ್ಸ್ ಇದೆ. ಎಲ್ಲದನ್ನೀಗ ಸಾರ್ಟ್ ಔಟ್ ಮಾಡಬೇಕು. ಮತ್ತು ತೊಳೆದು ಒಣಗಲಿಕ್ಕೆ ಹಾಕಿದಂತಹ ಬಟ್ಟೆಯನ್ನು ತಂದದ್ದು ಅದನ್ನು ಕೂಡ ಮಡಚಿ ಇಡಲಿಲ್ಲ, ಅದನ್ನೆಲ್ಲ ಇವಾಗ ಮಾಡಬೇಕು. ಅದಕ್ಕೆಂತ ಹೇಳಿ ಸಪ್ರೇಟ್ ಟೈಮೇ ಸಿಗೋದಿಲ್ಲ. ಯಾವಾಗಲೂ ಮಕ್ಕಳು ಅಲ್ಲಿ ಇಲ್ಲಿ ಬ್ಯುಸಿ ಎಂಗೇಜ್ ಇರುವಾಗ ಮಾಡ್ಕೊಳ್ಬೇಕಷ್ಟೇ. ಹಾಗೆ ನಾನಿವಾಗ ಎಲ್ಲದನ್ನು ಕೂಡ ಅರೇಂಜ್ ಮಾಡ್ತಾ ಇದ್ದೇನೆ. ಈ ಒಂದು ಪರ್ಟಿಕ್ಯುಲರ್ ಬಾಸ್ಕೆಟಲ್ಲಿ ನಾನು ಮೆಡಿಸಿನ್ಸ್, ಡೈಪರ್ ರ್ಯಾಶ್ ಕ್ರೀಮ್ ಮತ್ತು ಮಾಯ್ಶ್ಚರೈಸರ್ ಅಂಥದ್ದೆಲ್ಲ ಇಟ್ಕೊಂಡು ಡೈಪರ್ಸನ್ನು ಇಟ್ಕೊಳ್ಳುವಂಥದ್ದು. ಇದು ಡೇಲನ್ ಬಂದರೆ ಎಲ್ಲ ಅಡಿ ಮೇಲೆ ಮಾಡಿ ಹಾಕ್ತಾನೆ. ಮತ್ತು ನಾನು ಡೈಲಿ ಈ ಟವಲನ್ನು ನಮಗೆ ತುಂಬ ಯೂಸ್ ಆಗ್ತದೆ. ಈ ಒಂದು ಸ್ಟ್ಯಾಂಡ್, ಇದರದ್ದು ಲಿಂಕ್ ಬೇಕಾದರೆ ಕೇಳಿ, ನಾನು ಸಿಕ್ಕಿದರೆ ಕೊಡ್ತೇನೆ. ಇದು ತುಂಬ ಯೂಸ್ಫುಲ್ ಇದೆ ಆಯಿತಾ. ಸ್ಟ್ಯಾಂಡ್ ನಮಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಳ್ಬೋದು, ವೀಲೆಲ್ಲ ಇರೋದ್ರಿಂದ. ಮತ್ತು ನಮಗೆ ನೋಡಿ ಒಬ್ಬರು ಇಬ್ಬರು ಇದ್ದರೆ ಈ ರೀತಿ ಎಲ್ಲಿಯಾದರೂ ಒಂದು ಕಡೆ ಸಿಕ್ಕಿಸ್ಬೋದು ಟವಲನ್ನು. ನಾವು 5 ಜನರ ಟವಲ್ ಉಂಟಲ್ಲ, ಅಷ್ಟನ್ನು ನಮಗೆ ಸ್ನಾನ ಮಾಡಿ ಬಂದ ನಂತರ ಒಣಗಲಿಕ್ಕೆ ಹಾಕಲಿಕ್ಕೆ ರೂಮಲ್ಲಿ ಎಲ್ಲಿ ಸಹ ಹಾಕಲಿಕ್ಕೆ ಆಗೋದಿಲ್ಲ. ಹೊರಗೆ ಪುನಃ ಅದಕ್ಕೆ ಅಂತ ಹೇಳಿ ಹೋದರೆ ಸ್ನಾನಕ್ಕೆ ಹೋಗುವಾಗ ಟವಲ್ ತಗೊಂಡು ಹೋಗಲಿಕ್ಕೆ ನೆನಪುಳಿಯೋದಿಲ್ಲ. ನನಗೆ ತುಂಬ ಸಲ ಆಗಿದೆ. ಇಲ್ಲೇ ಸ್ಟ್ಯಾಂಡಲ್ಲಿದ್ದರೂ ಕೂಡ ಕೆಲವೊಮ್ಮೆ ನಾನು ಬಟ್ಟೆ ತಗೊಂಡು ಹೋಗ್ತೇನೆ, ಟವಲ್ ಬಿಟ್ಟು ಹೋಗುವಂಥದ್ದು. ಹಾಗೆ ಆ ರೀತಿ ಆಗ್ತದೆ. ಅದಕ್ಕೆ ಈ ಒಂದು ಸ್ಟ್ಯಾಂಡ್ ತುಂಬ ಯೂಸ್ ಆಗ್ತದೆ. ಹಾಗೆ ಮಕ್ಕಳ ಕ್ಲಾತ್ ಡೈಪರೆಲ್ಲ ಮಳೆಯಲ್ಲಿ ಒಣಗಿಸಲಿಕ್ಕೆ ಫ್ಯಾನ್ ಹಾಕ್ತೇವೆ ಅಲ್ವಾ ರಾತ್ರಿ, ಹಾಗೆ ಒಣಗ್ತದೆ. ಹಾಗೆ ತುಂಬ ಯೂಸ್ಫುಲ್ ಇದೆ ಇದು. ಚಿಕ್ಕ ಮಕ್ಕಳಿರೋ ಮನೆಯಲ್ಲಂತೂ ತಗೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಬ್ಯಾಗ್ಸ್ ಎಲ್ಲದು ನಮ್ಮ ಬಟ್ಟೆ, ನಂದು ಹಸ್ಬೆಂಡಿದು 3 ಮಕ್ಕಳದು ಸಪ್ರೇಟಾಗಿ ಮಾಡಿ ತೆಗೆದಿಟ್ಕೊಂಡಿದ್ದೇನೆ ಎಲ್ಲದನ್ನು ಕೂಡ. ಇವಾಗ ಫೈಲ್ ಅದು ಇದು ಎಲ್ಲದೂ ಇದೆ. ಮಕ್ಕಳನ್ನು ಕರ್ಕೊಂಡು ಹೋಗೋದಂತ ಹೇಳಿದರೆ ಅವರ ಡೈಪರಿಂದ ಹಿಡಿದು ಸೋಪ್, ಟವಲ್ ಪ್ರತಿಯೊಂದು ತಗೊಂಡು ಹೋಗ್ಬೇಕಲ್ವ. ಎಲ್ಲದನ್ನು ಕೆಲವುದನ್ನು ನಾನು ಮೊನ್ನೆನೇ ತೆಗೆದಿಟ್ಟಿದ್ದೆ, ಕೆಲವುದು ಹಾಗೆ ಇತ್ತು, ಅದನ್ನು ಇವಾಗ ಸಾರ್ಟ್ ಮಾಡ್ಕೊಂಡಿದ್ದೇನೆ. ಡೇಲನ್ TV ನೋಡ್ತಾ ಇದ್ದ ಹಾಗೆ ನಾನು ಇಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದೆ. ಹಾಗೆ ಅವನು ಮೋಷನ್ ಪಾಸ್ ಮಾಡಿದ್ದ ಅಂತ ಹೇಳಿ ಅವನನ್ನು ಕೂಡ ಸ್ನಾನ ಮಾಡಿಸಲಿಕ್ಕೆ ಕರ್ಕೊಂಡು ಬಂದಿದ್ದೇನೆ. ಇವತ್ತು ಸ್ವಲ್ಪ ನೀರು ಬಿಸಿ ಇತ್ತು, ಇಲ್ಲಾದರೆ ತುಂಬ ಕಷ್ಟ ಆಗ್ತದೆ ಮಕ್ಕಳಿಗೆ ಸ್ನಾನ ಮಾಡಿಸಲಿಕ್ಕೆ. ಅಂದರೆ ಚಿಕ್ಕ ಮಕ್ಕಳಿಗಾದರೆ ವೈಪ್ಸಲ್ಲಿ ಕ್ಲೀನ್ ಮಾಡ್ಬೋದು, ಬಟ್ ಟಾಡ್ಲರ್ಸ್ ಇದು ಕ್ಲೀನ್ ಮಾಡಲಿಕ್ಕೆ ಅಷ್ಟು ಈಸಿ ಇಲ್ಲ. ಮತ್ತು ಸ್ಮೆಲ್ ಕೂಡ ತುಂಬ ಬರ್ತದೆ ಎಲ್ಲ. ಹಾಗೆ ಸ್ನಾನ ಮಾಡಿಸುವಂಥದ್ದು ಅವರಿಗೆ ಬೆಸ್ಟ್. ಹಾಗೆ ನಾನಿವಾಗ ಅವನಿಗೆ ಸ್ನಾನ ಮಾಡಿಸುವ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇನೆ. ಅವನಿಗೆ ದಿನಕ್ಕೆ ಒಂದು 3-4 ಸಲ ಆಗ್ತದೆ ಸ್ನಾನ. ಮೋಷನ್ ಮಾಡಿದ್ರೇ ಅಂತ ಅಲ್ಲ, ಏನಾದರೂ ತಿಂದರೆ ಸಹ ಮಾಡಿಸಬೇಕು. ಹೊರಗೆ ಹೋಗಿ ಇಂಟರ್ಲಾಕ್ ಮೇಲೆ ಈಗ ತುಂಬ ಧೂಳು, ವೆಹಿಕಲ್ಸ್ ಎಲ್ಲ ಹೋಗುವಾಗ ಕೋಪ ಬಂದರೆ ಇಂಟರ್ಲಾಕ್ ಮೇಲೇ ಮಲಗ್ತಾನೆ. ಅಥವಾ ಇಂಟರ್ಲಾಕಲ್ಲಿ ನೀರು ಬಿದ್ದಿದೆ ಆದರೆ ಅದರಲ್ಲಿ ಕೈಯಲ್ಲಿ ಕಲಸಿ ಇಡ್ತಾನೆ ಎಲ್ಲದನ್ನು ಕೂಡ. ಮತ್ತು ಸಂಜೆ ಹೊತ್ತಂತೂ ಡೈಲಿ ಆಟ ಆಡಲಿಕ್ಕೆ ಬಿಡ್ತೇನೆ ನಾನು. ಹಾಗೆ ಮಕ್ಕಳಿಗೆ ಈ ಟಾಡ್ಲರ್ಸಿಗೆ ಉಂಟಲ್ಲ ಬಟ್ಟೆ ಹಾಕೋದು, ಚಡ್ಡಿ ಹಾಕೋದು ತುಂಬ ಕಷ್ಟದ ಕೆಲಸ. ನೋಡಿ ಹೀಗೆ ಬೆಡ್ ಮೇಲೆ ನಿಲ್ಲಿಸಿ ನಾನೀಗ ಶರ್ಟ್ ಹಾಕ್ತಾ ಇದ್ದೇನಲ್ಲ, ಹಾಗೆಯೇ ಶರ್ಟ್ ಹಾಕಲಿಕ್ಕೆ ಅಂತ ಶರ್ಟ್ ರೆಡಿ ಮಾಡುವಾಗ ಅವನು ಓಡಿ ಹೋಗಿ ಹಿಂದೆ ಬ್ಯಾಕ್ ಸೈಡಲ್ಲಿ ಸಿಲ್ವರ್ ಕಲರ್ದು ಗ್ರೇ ಕಲರ್ ಕರ್ಟನ್ ಕಾಣ್ತಾ ಉಂಟಲ್ಲ ಅಲ್ಲಿಗೆ ಬಿದ್ದಂಥದ್ದು ನೋಡಿ, ಅಲ್ಲಿ ಹಾಗೆಯೇ ನಿಂತಲ್ಲಿ ಹಿಂದೆ ಬಿದ್ದಂಥದ್ದು ಅಷ್ಟೇ ಆದದ್ದು.
ಅಷ್ಟೆಲ್ಲ ಆದರೂ ಮಕ್ಕಳಿಗೆ ನೆನಪುಳಿಯೋದಿಲ್ಲಲ್ಲ ನೋಡಿ, ಪುನಃ ಹಾಗೆಯೇ ಮಾಡ್ತಾ ಇದ್ದಾನೆ ಅವನು. ನನಗೆ ಹೆದರಿಕೆ ಆಗುವಂಥದ್ದು ಅವನು ಆಚೆ ಈಚೆ ಹೋಗುವಾಗ ಎಲ್ಲಿಯಾದರೂ ತಾಗಿದ್ರೆ ಅಂತ ಹೇಳಿ. ಏನು ಮಾಡಿ ದೇವರು ಕಾಪಾಡ್ತಾರೆ. ಹಾಗೆ ಕಾಪಾಡಿದ್ದಕ್ಕೆ ಅವನಿಗೆ ಏನಾಗಲಿಲ್ಲ, ಏನೇ ಒಂದು ತೊಂದರೆ ಆಗದ ರೀತಿಯಲ್ಲಿ ನನಗೆ ಮಗು ಸಿಕ್ಕಿದ್ದು. ನನಗೆ ಮಕ್ಕಳಿಗೆ ಈ ರೀತಿ ಚಿಕ್ಕ ಇದು ಬಟನ್ ಇದು ಉಂಟಲ್ಲ, ಇದಕ್ಕಿಂತ ಹೇಳ್ತಾರೆ ಒಂಜಿನ ಏನೋ ಒಂದು ಹೇಳ್ತಾರೆ, ನನಗೀಗ ಸಡನ್ ನೆನಪೇ ಬರೋದಿಲ್ಲ. ಉಳಿದ ಟೈಮಲ್ಲಿ ಎಲ್ಲ ನೆನಪಿರ್ತದೆ, ನನಗೆ ವಾಯ್ಸ್ ಓವರ್ ಕೊಡುವಾಗ ನೆನಪೇ ಬರೋದಿಲ್ಲ ಆಯಿತಾ, ಎಂತಾದರೂ ಹೇಳಲಿಕ್ಕಿದ್ರೆ. ಹಾಗೆ ನಾನು ಚಿಕ್ಕದು ಮಲಗಿದೆ ಅಂತ ಹೇಳಿ ಹೋಗಿದ್ದೆ, ಚಿಕ್ಕದು ಮೇಲೆ ಫ್ಯಾನ್ ನೋಡ್ತಾ ಮಲಗಿ ಆಟ ಆಡ್ತಾ ಇದ್ದಾನೆ. ನಾನು ಅವನ ಹತ್ರನೇ ಮಾತಾಡ್ತಾ ಇರುವಂಥದ್ದು, ನೀನು ಎದ್ದಾಗಿದೆ ಅಂತ ಹೇಳಿ. ನೋಡಿ ಹೇಗಿದ್ದಾನೆ. ಅವನಿಗೆ ಸ್ವಲ್ಪ ಫೀವರ್ ಇತ್ತು, ಬೆಳಿಗ್ಗೆ ಮೆಡಿಸಿನ್ ಎಲ್ಲ ಕೊಟ್ಟಿದ್ದೇನೆ. ಈಗ ಇತ್ತೀಚೆಗೆ ಡೇಲನಿಗೆ ತುಂಬ ಪ್ರೀತಿ ಚಿಕ್ಕವನ ಮೇಲೆ. ಅಂದರೆ ಆಗಾಗ ಕಿಸ್ ಕೊಡೋದು, ಕೈ ಹಿಡಿದು ಕಿಸ್ ಕೊಡೋದು, ಕಾಲು ಹಿಡಿದು ಕಿಸ್ ಕೊಡೋದು ತುಂಬ ಇಷ್ಟಪಡ್ತಾನೆ. ಹಾಗೆ ನನಗೆ ಕಾಮೆಂಟಲ್ಲಿ ಒಬ್ಬರು ಹೇಳಿದರು, ನಿಮ್ಮ ಮಗ ಮಾತ್ರ ಹೀಗೆ ಪೋಖ್ರಿ ಮಾಡೋದು ಕಾಣ್ತಿದೆ. ನಮ್ಮ ಮಕ್ಕಳಲ್ಲಿ, ನಮ್ಮ ಮನೆ ಮಕ್ಕಳು ತುಂಬ ಇಷ್ಟಪಡ್ತಾರೆ, ತುಂಬ ಆಸೆ ಇಟ್ಕೊಂಡಿದ್ರು ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳುವಾಗ 2 ವರ್ಷದವು ಅಂತ ಹೇಳಿ. ಮಕ್ಕಳು ಉಂಟಲ್ಲ, ಒಂದೊಂದು ಮಕ್ಕಳದು ಒಂದೊಂದು ಥರದ ಕ್ಯಾರೆಕ್ಟರ್. ನಮ್ಮ ಡೇಲನಿದು ಕ್ಯಾರೆಕ್ಟರ್ ಅಂತ ಹೇಳಿದರೆ ಅವನಿಗೆ ಒಟ್ರಾಶಿ ಆಟ ಆಡಬೇಕು, ಉಪದ್ರ ಮಾಡಬೇಕು, ಜಾಲಿ ಮಾಡ್ತಾ ಇರಬೇಕು ಅಷ್ಟೇ. ಅವನಿಗೆ ಇಮೋಷನ್ಸ್ ಎಲ್ಲ ತುಂಬ ಕಡಿಮೆ. ಹೀಗೆ ಈಗ ಸ್ವಲ್ಪ ಡೆವಲಪ್ ಆಗ್ತಾ ಇದೆ. ಬಟ್ ಮೊದಲೆಲ್ಲ ಹೀಗೆಲ್ಲ ಏನು ಕೂಡ ಇರಲಿಲ್ಲ ಅವನು. ಅಂದರೆ ಯಾರು ಏನು ಮಾಡಿದ್ರು ನನಗೆ ಕೇರ್ ಇಲ್ಲ, ನಾನು ನನ್ನಷ್ಟಕ್ಕೆ ಆಟ ಆಡ್ತಾ ಇರ್ತೇನೆ, ನನ್ನ ಪೋಖ್ರಿ ಕೆಲಸ ನಾನು ಮಾಡ್ತಾ ಇರ್ತೇನೆ ಅಂತ ಹೇಳಿ ಅವನಿದ್ದಂಥದ್ದು. ಈಗ ನೋಡಿ ಹೀಗೆ ಕೈಗೆ ಕಿಸ್ ಕೊಡ್ತಾ ಇದ್ದಾನೆ. ಈಗ ನಮಗೆ ಆದರೂ ಸ್ವಲ್ಪ ಎಲ್ಲ ಪ್ರೀತಿಯಿಂದ ಮಾತಾಡೋದು, ಮತ್ತು ಹತ್ತಿರ ಬಂದು ಮಾಮ ಅಂತ ಹೇಳಿ ಕರೆಯುವಂಥದ್ದು, ಆ ರೀತಿ ಎಲ್ಲ ಮಾಡ್ತಾನೆ. ಚಿಕ್ಕದಕ್ಕೆ ಕೂಡ ಅವನು ಹಾಗೆ ಮಾಡುವಾಗ ಖುಷಿ ಆಗ್ತದೆ. ಅವನು ಸಹ ಅವನನ್ನು ನೋಡಿ ನಗಾಡ್ತಾನೆ. ತುಂಬ ನಗಾಡೋದಂತ ಹೇಳಿದರೆ ಸಿಯೋನನ್ನು ನೋಡಿ. ಸಿಯೋನ್ ಅಂದರೆ ತುಂಬ ಇಷ್ಟ ಚಿಕ್ಕವನಿಗೆ. ಡೇಲನ್ ಅಂದರೆ ಅವನಿಗೆ ಅಷ್ಟು ಗೊತ್ತಾಗಿದೆ ಅಂತ ಹೇಳಿ ಅಲ್ಲ, ಆದರೆ ಏನೋ ಒಂದು ರೀತಿ ಸಿಯೋನ್ ಬರುವಾಗ ಸ್ವಲ್ಪ ನಗು, ಆ ಒಂದು ಖುಷಿ ಜಾಸ್ತಿ ಅವನ ಮುಖದಲ್ಲಿ. ಈಗ ನೋಡಿ ಪ್ರೀತಿಯಿಂದ ತೊಟ್ಟಿಲನ್ನು ದೂಡ್ತಾ ಇದ್ದಾನೆ. ತೊಟ್ಟಿಲನ್ನು ದೂಡಿ ತೊಟ್ಟಿಲಿದ 2 ಕಡೆದು ಸ್ಟ್ಯಾಂಡ್ ಕೂಡ ಮೇಲೆ ಹೋಗ್ತಾ ಇದೆ. ಅಂದರೆ ಅವನು ದೂಡ್ದಂತ ಹೇಳಿದರೆ ಇದ್ದ ಎನರ್ಜಿ ಎಲ್ಲ ಹಾಕಿ ದೂಡ್ತಾನೆ. ನಾನಿವಾಗ ಮಗುವನ್ನು ಫೀಡಿಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಫೀಡನ್ನು ಕೊಟ್ಟು ಪುನಃ ಅವನನ್ನು ಹಿಂದೆ ಕರ್ಕೊಂಡು ಬಂದು ಮತ್ತು ಡೇಲನ್ನು ಮೂಗಿಗೆ ಸ್ವಲ್ಪ ನೇಸಲ್ ಡ್ರಾಪ್ಸನ್ನು ಹಾಕಬೇಕು. ಇದು ಒಂದು ನೇಸಲ್ ಡ್ರಾಪ್ಸ್ ಹಾಕುವಂಥದ್ದು, ಇನ್ನೊಂದು ಮೂಗು ಕ್ಲೀನ್ ಮಾಡುವಂಥದ್ದು, ಮೂಗಿದು ಮ್ಯೂಕಸ್. ಇನ್ನೊಂದು ಅದೇ ನಾನು ನೆನ್ನೆಗೆ ತೋರಿಸಿದ್ದಲ್ಲ ಮೆಶ್ ನೆಬ್ಯುಲೈಸರ್, ಅದರಲ್ಲಿ ಸ್ವಲ್ಪ ನೆಬ್ಯುಲೈಸ್ ಮಾಡುವಂಥದ್ದು, ಮತ್ತೊಂದು ಮೆಡಿಸಿನ್ ಕೊಡುವಂಥದ್ದು. ಇದಿಷ್ಟು ತುಂಬ ಕಷ್ಟದ ಕೆಲಸ, ಕೇಳೋದೇ ಇಲ್ಲ. ಹೇಗೋ 2 ಮೂಗಿಗೆ ಸಲೈನ್ ಡ್ರಾಪ್ಸನ್ನು ಹಾಕಿದ್ದೇನೆ. ಸ್ವಲ್ಪ ಅಂದರೆ ಆ ಒಂದು ಇರಿಟೇಷನ್ ಕಡಿಮೆ ಆಗಲಿ, ಸ್ವಲ್ಪ ನೋಸ್ ಬ್ಲಾಕ್. ಇಷ್ಟು ದೊಡ್ಡ ಮಕ್ಕಳಿಗೆ ಸಲೈನ್ ಡ್ರಾಪ್ಸ್ ವರ್ಕ್ ಆಗೋದಿಲ್ಲ, ಸ್ಟಿಲ್ ಏನಾದರೂ ಸ್ವಲ್ಪ ಬೆನಿಫಿಟ್ ಆದರೆ ಆಗಲಿ ಅಂತ ಹೇಳಿ ಅಷ್ಟೇ. ಮತ್ತು ಅವನ ಕೈ ಯಾವಾಗಲೂ ಇರುವಂಥದ್ದು ಉಂಟಲ್ಲ ನನ್ನ ಶರ್ಟ್ ಒಳಗೇ, ರಾತ್ರಿ ಮಲಗಬೇಕಾದ್ರೆ ಕೂಡ ಹಾಗೆಯೇ ಕೈ ಹಾಕಿನೇ ಮಲಗುವ. ಅವನಂದರೆ ಚಿಕ್ಕ ಇರುವಾಗಲೇ ಹಾಲು ಬಿಡಿಸಿದ್ದಲ್ವ, ಇವಾಗ ಅಂದರೆ ಅವನಿಗೆ ನನಗೆ 8 ಮಂತ್ಸ್ ಇರುವಾಗ ನಾನು ಹಾಲನ್ನು ಬಿಡಿಸಿದ್ದಲ್ಲ, ಹಾಗೆ ಅವನಿಗೆ ಅದು ಮರಿಲಿಕ್ಕೇ ಆಗೋದಿಲ್ಲ, ಒಂದು ಅಟ್ಯಾಚ್ಮೆಂಟ್ ಅವನಿಗೆ ಆಸೆ ಆಗುವಂಥದ್ದು. ಹಾಗೆ ಪರವಾಗಿಲ್ಲ, ಮುಟ್ಟಿದರೆ ಏನಾಗೋದಿಲ್ಲ ಅಂಥೇಳಿ ನಾನು ಸಹ ಲವ್ ಮಾಡ್ತೇನೆ. ಆದರೆ ಉಗುರು ತಾಗಿಸುವಾಗ ನನಗೆ ಕೋಪ ಬರ್ತದೆ. ಮತ್ತು ರಾತ್ರಿ ನಿದ್ದೆಯಲ್ಲೆಲ್ಲ ಎದ್ದಿರ್ತೇವೆ ಅಲ್ವಾ, 1 ಗಂಟೆ 2 ಗಂಟೆ ರಾತ್ರಿ ಎಲ್ಲ ಕೈ ಹಾಕಿದರೆ ನನಗೆ ತುಂಬ ಕೋಪ ಬರುವಂಥದ್ದು. ನಾನು ಸರಿ ಜೋರು ಮಾಡ್ತೇನೆ ಅವನಿಗಾಗ. ಹಾಗೆ ಮಗುವಿಗೆ ಮೆಡಿಸಿನ್ ಕೊಡಲಿಕ್ಕಿದೆ, ಹಾಗೆ ಮೆಡಿಸಿನನ್ನು ಕೂಡ ನಾನು ಕೊಡುವಂಥದ್ದು ಹೀಗೆ ಇಂಜೆಕ್ಷನ್, ಇದು ಸಿರಿಂಜಿಂದ ಇಬ್ಬರಿಗೆ ಸಹ, ದೊಡ್ಡದಕ್ಕೆ ಸಹ ಚಿಕ್ಕದಕ್ಕೆ ಸಹ ಈಸಿ ಆಗ್ತದೆ ನನಗೆ. ಮತ್ತು ಕೆಲವರಿಗೆ ನಾನು ಕೇಕ್ ಎಲ್ಲ ಮಾಡುವಾಗ ಕೆಲವರಿಗೆ ಡೌಟ್ ಇರ್ತದೆ, ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ನನ್ನ ಕಸ್ಟಮರ್ಸ್ ಆಗಿರ್ಬೋದು,
ಫಾಂಡೆಂಟ್ ಕೇಕ್ಸಿಗೆ ಯಾಕೆ ರೇಟ್ ಜಾಸ್ತಿ ಅಂತ ಹೇಳಿ ಸೈಡಲ್ಲಿರುವಂಥ ವಿಡಿಯೋ ಇಗ್ನೋರ್ ಮಾಡಿ ನಾನು ಆಲ್ರೆಡಿ ಹೇಳಿದೆ, ನಾನು ತುಂಬ ಕ್ರೈಮ್ ಸ್ಟೋರೀಸನ್ನು ನೋಡ್ತೇನೆ ಅಂತ ಹೇಳಿ. ಇಲ್ಲಿದ್ದು ಇಂಡಿಯಾದು ಕಡಿಮೆ, ಅಬ್ರಾಡಿದ್ದು ಕ್ರೈಮ್ ಸ್ಟೋರೀಸು ತುಂಬ ಜಾಸ್ತಿ ನಾನು ನೋಡುವಂಥದ್ದು, ಡಾಕ್ಯುಮೆಂಟ್ರೀಸ್ ಎಲ್ಲ. ಸೊ ಹಾಗೆ ನಾನು ಅದನ್ನು ಸೈಡಲ್ಲಿ ರನ್ ಮಾಡಿ ಇಟ್ಕೊಂಡಿರ್ತೇನೆ, ಅದನ್ನು ಕೇಳ್ತಾನೆ ನಾನು ನನ್ನ ಕೆಲಸನ ಮಾಡ್ಕೊಳ್ತಾ ಇರುವಂಥದ್ದು. ಹಾಗೆ ನಾನು ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ನೋಡೋದು ಕಡಿಮೆ, ಇಂಥ ಡಾಕ್ಯುಮೆಂಟ್ರೀಸ್, ಕ್ರೈಮ್ ಸ್ಟೋರೀಸ್ ಮತ್ತು ಮರ್ಡರ್ ಮಿಸ್ಟ್ರೀಸ್ ಇಂಥದ್ರಲ್ಲೆಲ್ಲ ನನಗೆ ತುಂಬ ಇಂಟ್ರೆಸ್ಟ್. ಟೋಟಲಿ ಕ್ರಿಮಿನಾಲಜಿದೇನೆಲ್ಲ ಇರ್ತದೆ ನೋಡಿ, ಈ ಫೊರೆನ್ಸಿಕ್ಸ್ ಇದು ಅಂಥದ್ದು ನನಗೆ ತುಂಬ ಇಷ್ಟ, ಮೆಡಿಸಿನಿಂದು ಫೊರೆನ್ಸಿಕ್ಸ್ ಇದೆಲ್ಲ. ಹಾಗೆ ನಾನು ಅಂಥದ್ದನ್ನೆಲ್ಲ ತುಂಬ ಜಾಸ್ತಿ ನೋಡುವಂಥದ್ದು. ಹಾಗೆ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಅದು ಮಿಸ್ಟರ್ ಬಾಲನ್ ಅಂತ ಹೇಳಿ, ನಿಮಗೆ ಯಾರಿಗಾದರೂ ಇಷ್ಟ ಇರೋರಿದ್ದರೆ ಮಿಸ್ಟರ್ ಬಾಲನ್ ಅಂತ ಹೇಳಿದರೆ BALLN ಮಿಸ್ಟರ್ ಬಾಲನ್, ಅದನ್ನು ಹಾಕಿದರೆ ನಿಮಗೆ ಕೂಡ ಸಿಗ್ತದೆ ಯೂಟ್ಯೂಬಲ್ಲಿ, ಇಂಗ್ಲೀಷ್ ಎಲ್ಲದೂ ಕೂಡ. ಹಾಗೆ ನಾನೇನು ಹೇಳ್ತಾ ಇದ್ದೆ ಅಂದರೆ, ಫಾಂಡೆಂಟ್ ಕೇಕ್ಸಿಗೆ ರೇಟ್ ಯಾಕೆ ಜಾಸ್ತಿ, ಮೆನುವಲ್ಲಿ ನಿಮ್ಮದು ಕೇಕಿಗೆ 500 ರುಪೀಸ್ ಇದ್ದರೂ ನಮಗೆ ಕೊಡುವಾಗ ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಕೇಳ್ತಾರೆ ಕೆಲವರು. ನಾನು ಜನರಲಿ ಹೇಳುವಂಥದ್ದು, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಕಸ್ಟಮರ್ಸೇ ಅಂತಲ್ಲ, ಯೂಶ್ವಲಿ ಯಾಕೆ ಚಾರ್ಜಸ್ ಜಾಸ್ತಿ ಅಂತ ಹೇಳಿದರೆ, ನೋಡಿ ಇಲ್ಲಿ ನಾನು ಇವಾಗ ಒಂದು ಪ್ಯಾಂಡಾ ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ರೆಡಿ ಮಾಡಬೇಕಾದ್ರೆ ನಮಗೆ ಆಲ್ಮೋಸ್ಟ್ 1 to 2 hours ಇದು ಫುಲ್ ಕೇಕ್ ಇದು ಏನೆಲ್ಲ ಮಾಡಲಿಕ್ಕಿರ್ತದೆ ನೋಡಿ. ಪ್ರತಿಯೊಂದು ಕೂಡ ಹ್ಯಾಂಡ್ಮೇಡ್ ಆಗಿ, ರೆಡಿಮೇಡ್ ಕೂಡ ಸಿಗ್ತದೆ, ಬಟ್ ಹ್ಯಾಂಡ್ಮೇಡ್ ಸಮಥಿಂಗ್ ಈಸ್ ಡಿಫ್ರೆಂಟ್. ಇದು ಎಡಿಬಲ್ ಕೂಡ, ಇದನ್ನು ತಿನ್ಬೋದು. ಇದನ್ನು ಫಾಂಡೆಂಟನ್ನು ನಾವು ಮೊದಲು ನಾವು ಚಪಾತಿ ಹಿಟ್ಟನ್ನು ಕಲಸಿದಾಗೆ ಕಲಸಿ, ಅದಾದ ನಂತರ ಅದರಿಂದ ಎಕ್ಸಾಕ್ಟ್ ಮೆಷರ್ಮೆಂಟ್ಸ್ ಇದು ಈ ರೀತಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ಹೀಗೆ ಪ್ರಾಣಿಗಳನ್ನು, ಜಂಗಲ್ ಥೀಮ್ ಇದು ಆ್ಯನಿಮಲ್ಸ್, ಜಿರಾಫೆ, ಎಲಿಫೆಂಟ್ ಇಂಥದ್ದನ್ನೆಲ್ಲ ನಾವಾಗೆ ಮಾಡ್ಕೊಳ್ಳುವಂಥದ್ದು. ಬೇರ್ಸ್, ಟೆಡ್ಡಿ ಬೇರ್ಸ್, ಕಾರ್ಸ್ ತುಂಬ ಎಲ್ಲ ಮಾಡಲಿಕ್ಕಾಗ್ತದೆ. ಇದೆಲ್ಲ ನಾನು ಯಾವುದೇ ಕ್ಲಾಸಿಗೆ ಹೋಗಲಿಲ್ಲ ಆಯಿತಾ. ಪ್ರತಿಯೊಂದನ್ನು ನಾನು ಕೆಲವೊಂದನ್ನು ಯೂಟ್ಯೂಬ್ ನೋಡಿ ಕಲ್ತಂಥದ್ದು, ಕೆಲವೊಂದು ನಮಗೇ, ನಾನು ಹೇಳಲಿಲ್ವಾ ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನಮಗೇ ದೇವರ ಒಂದು ಐಡಿಯಾ ಕೊಡ್ತಾ ಹೋಗ್ತಾರೆ, ಆ ಐಡಿಯಾ ಪ್ರಕಾರ ನಾನು ಮಾಡುವಂಥದ್ದು. ನನಗೆ ಇವಾಗ ಎಷ್ಟೋ ಕೇಕ್ ಆರ್ಡರ್ಸ್ ಕಸ್ಟಮೈಸ್ಡ್ ಮಾಡಿ, ಇದೆಲ್ಲ ಕಸ್ಟಮರ್ಸ್ ಕಳಿಸಿದ ರೀತಿಯಲ್ಲಿ ಆಗಬೇಕು ಅನ್ನೋದಕ್ಕೆ ಮಾಡುವಂಥದ್ದು. ಆ ರೀತಿ ಕಸ್ಟಮೈಸ್ ಮಾಡಲಿಕ್ಕಿರುವಾಗ ಹೀಗೆ ನನ್ನದೇ ಒಂದು ಐಡಿಯಾದಲ್ಲಿ ನಾನು ಹೇಗೆ ಮಾಡ್ಬೋದು, ಇದನ್ನು ಹೇಗೆ ಮಾಡ್ಬೋದು, ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ ನಾನೇ ಒಂದು ಕ್ರಿಯೇಟಿವ್ ಮೆಥಡಲ್ಲಿ ಮಾಡುವಂಥದ್ದು. ಈಗ ಅವರು ಕಳಿಸಿದ್ರಲ್ಲಿ ಒಂದು ಸ್ನೋ ಬೇರ್ ಇತ್ತು, ಬಟ್ ಅದು ಟೀಮಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಚೇಂಜ್ ಮಾಡಿ ಪ್ಯಾಂಡಾವನ್ನು ಮಾಡ್ಕೊಳ್ತಾ ಇದ್ದೇನೆ. ಇದೆಲ್ಲ ಕಲೀಲಿಕ್ಕೆ ನನಗೆ ಎಷ್ಟು ವರ್ಷ ಹಿಡಿಯಿತು ಟೋಟಲ್, ಇವಾಗ ಆಲ್ಮೋಸ್ಟ್ 5 ವರ್ಷ ಆಗ್ತದೆ. ಅಕ್ಟೋಬರ್ ಬಂದರೆ 5 ವರ್ಷ ಆಗ್ತದೆ, 4 ವರ್ಷ ಕಳೆಯಿತು ನಾನು ಬೇಕಿಂಗನ್ನು ಸ್ಟಾರ್ಟ್ ಮಾಡಿ. ನನ್ನ ಹೊಟ್ಟೆ ಇಗ್ನೋರ್ ಮಾಡಿ ಆಯಿತಾ, ಹೊಟ್ಟೆ ತುಂಬ ಉಂಟು. ಮೊನ್ನೆ ಅವರು ಒಂದು ಕಾಮೆಂಟ್ ಬಂದಿತ್ತು, ನೀವು ಹೊಟ್ಟೆ ಹೇಗೆ ಕಡಿಮೆ ಮಾಡ್ಕೊಂಡ್ರಂತ. ನನ್ನ ಹೊಟ್ಟೆ ನೀವು ನೋಡಿದರೆ ಅದು ಇನ್ನೊಂದಿನ ನಾನು ಹೇಳ್ತೇನೆ, ಅದರ ಸ್ಟೋರಿ ಬೇರೆಯೇ. ಹೊಟ್ಟೆ ತುಂಬ ಉಂಟು. ಇದು ಕಾರ್ಸನ್ನು, ಚಿಕ್ಕ ಚಿಕ್ಕ ಕಾರ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಪ್ರತಿಯೊಂದನ್ನು ನಾವು ಮೆಷರ್ಮೆಂಟಿಂದ ಹಿಡಿದು, ಅಂದರೆ ಒಂದು ಕಲರ್ ಇನ್ನೊಂದು ಕಲರಿಗೆ ಮಿಕ್ಸ್ ಆಗದ ರೀತಿಯಲ್ಲಿ, ಮತ್ತು ಇದನ್ನೆಲ್ಲ ಇದಕ್ಕೆ ತುಂಬ ಎಲ್ಲ ಮಿಕ್ಸಪ್ ಮಾಡಲಿಕ್ಕೆ ಇರ್ತದೆ, ಮಿಕ್ಸ್ ಮಾಡಿ ಇದನ್ನೆಲ್ಲ ಮಾಡುವಂಥದ್ದು. ಹಾಗಾಗಿ ಇದರಲ್ಲಿ ತುಂಬ ವರ್ಕ್ ಇರ್ತದೆ. ನಮ್ಮದು ಒಂದು 2 ಗಂಟೆ 3 ಗಂಟೆ ವರ್ಕನ್ನು 15 ನಿಮಿಷದಲ್ಲಿ ಕಟ್ ಮಾಡಿ ತಿನ್ನುವಂಥದ್ದು ಕೇಕ್ಸ್. ಹಾಗೆ ತುಂಬ ವರ್ಕ್ ಇದು, ಮತ್ತು ಆ ಒಂದು ಮೆಟೀರಿಯಲ್ ಏನಿದೆ ನೋಡಿ ಫಾಂಡೆಂಟ್ ಅನ್ನೋದು, ಅದು ಕೂಡ ತುಂಬ ಕಾಸ್ಟ್ಲಿ. 1 kgಗೆ 800-900 ರೂಪಾಯಿ ಉಂಟು. ಹಾಗೆ ಅದರದ್ದೆಲ್ಲದರದ್ದು ಚಾರ್ಜಸನ್ನು ಹಾಕಿ ನಾವು ತಗೊಳ್ಳುವಂಥದ್ದು. ನಾವು ಹೋಮ್ ಬೇಕರ್ಸ್ ಅಂತ ಹೇಳಿದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತೇವೆ ಕಂಪ್ಯಾರಿಟಿವ್ಲಿ ಬೇಕರೀಸಿಗೆಲ್ಲ ಕಂಪೇರ್ ಮಾಡಿದರೆ. ನಮ್ಮದು ಈಸಿ ಜಾಬ್ ಅಲ್ಲ, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡುವಂಥದ್ದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ. ಪುನಃ ಒಂದು ವಿಡಿಯೋನ ನಾನು ನಾಳೆ ಹಾಕ್ತೇನೆ. ಹೀಗೇ ಸಪೋರ್ಟ್ ಇರಲಿ, ಹಾಗೆ ಪ್ರೀತಿ ಕೂಡ ಇರಲಿ ಮೇಯ್ನಾಗಿ, ಆಯಿತಾ. ಇಲ್ಲಿ ಮಧ್ಯಾಹ್ನ ಮಕ್ಕಳನ್ನ ಮಲಗಿಸ್ತಾ ಇರುವಂಥದ್ದು, ನಾನು ಡೇಲನನ್ನು ಮಲಗಿಸ್ತಾ ಇರುವಂಥದ್ದು. ಎಲ್ಲ ಕಡೆ ಗಾಯ ಕಾಲಲ್ಲಿ, ಪೋಖ್ರಿ ಮಕ್ಕಳಿದ್ದ ಮನೆಯಲ್ಲಿ ಗೊತ್ತಿರ್ಬೋದು, ಕಾಲೆಲ್ಲ ಒಡೆದಿದೆ. ಇದು ಗಾಡಿ ಇಂಟರ್ಲಾಕಲ್ಲಿ ಗಾಡಿ ದುಡ್ಕೊಂಡು ಹೋಗ್ತಾನಲ್ಲ ಕಾಲಲ್ಲಿ, ಅದು ಚಪ್ಪಲ್ ಹಾಕಿಸಿದ್ರು, ಸಾಕ್ಸ್ ಹಾಕಿಸಿದ್ರು ಕೂಡ ಸಾಕ್ಸ್ ಹೊಟ್ಟೆ ಆಗ್ತದೆ, ಬಿಟ್ಟರೆ ಚಪ್ಪಲಂತೂ ಹಾಕೋದಿಲ್ಲ ಅವನು. ಏನು ಮಾಡಲಿಕ್ಕಾಗೋದಿಲ್ಲ, ಬಚ್ಪನ್ ಅನ್ನುವಂಥದ್ದು ಹೀಗೆ ಇರುವಂಥದ್ದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.